ಓಕೆ 11:19 ಬಂದೀವಿ ಮನೆಗೆ. ಕೇಳ್ತಿದ್ರೆ ಹಂಗೆ ಬಾಡ್ಲಿ ಫುಲ್ ಜೋಶ್ ಬಂದ್ಬಿಡುತ್ತೆ. ಅಭಿಮಾನಿಗಳೇ ನಮ್ಮನೆ ದೇವ್ರು. ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತು. ಹೋಗುವಂತೆ ಒಂದ್ ಟೈಮಲ್ಲಿ ಅನ್ನ ಹುಡುಕಬತ್ತಿ. ಅದು ಜಾಲಿ ಅಂದ್ರೆ ಜಾಲಿ ಎಲ್ಲ ಜಾಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಕಾರಿಲ್ ರೆಡಿ ಆಗೈತೆ. ಬನ್ನಿ ಗೈಸ್, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಈಗ ನಾವು ಹೋಗ್ಬಿಟ್ಟು. ಏನು ಗೊತ್ತಾ ಗೈಸ್, ಅವ್ರು ನಮಗೋಸ್ಕರ ವೇಟ್ ಮಾಡ್ತಾರೆ. ಕಾಯಿಸ್ಬೇಕು, ಸ್ವಲ್ಪ ಕಾಯಿಸಿದ್ರೆ ತಾನೆ ನಮಗೆ ಅಲ್ಲೇ ಜಾಸ್ತಿ. ಮಾನ್ಸ್ ಹೊರಡೆ ಬನ್ನಿ ಮಾನ್ಸ್. ಹಾಂ ಗೈಸ್, ಅವ್ರ ರಿಯಾಕ್ಷನ್ ನೋಡಿ ತೋರಿಸ್ತೀನಿ. ಏನು ಗೊತ್ತಾ, ಸರಿಯಾಗಿ ನಾವು ಅಕ್ಕ 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 ಹೆಂಗ್ ಕಂಡಿದ್ದೀನಿ ಅಕ್ಕ. ಅಕ್ಕ ನಿಜ ಸೀರಿಯಸ್ಲಿ ಗೈಸ್, ನಮ್ಮ ಅಕ್ಕ ಹೇಳ್ತಾವ್ರೆ ಚೆನ್ನಾಗಿದ್ದೀನಿ ಅಂತ. ನಮ್ಮ ನೋ ಕಾಮೆಂಟ್ಸ್. ನಮ್ಮ ಮಾವನ್ ಕೇಳ್ತೇವೆ. ಮಾನ್ಸ್ ಮಾನ್ಸ್ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಒಂದೆರಡು ಮೂರು ಅಷ್ಟು. ನೋಡ್ರ ನಮ್ಮ ಮಾವಂಗೆ ರಿಯಾಕ್ಷನ್. ಚಡ್ಡಿ ಇವರು ಬರೀ ಚಡ್ಡಿಲೇ ಬರ್ತಾರ ಗೈಸ್ ಯಾವಾಗ ನೋಡ್ರು. ಅಮ್ಮ ಹೆಂಗ್ ಕಾಣ್ತಿದ್ದೀನಮ್ಮ? ಬೊಮ್ಮ ಹೊರಡೆ ಕಾಣಿಸ್ತಾ ಇಲ್ಲ ನೀನು. ಅಮ್ಮನು ಈಗ ತಾನೆ ನೀನಾಗಿದ್ದೀಯ, ಅರ್ಧ ಚಡ್ಡಿ ಎಳ್ಕೊಂಡ್ ಕಾಣ್ತಿದ್ದೀನಮ್ಮ. ಹೆಂಗ್ ಕಾಣ್ತಿದ್ದೀನಿ? ಸೂಪರ್. ನೀನ್ ಕಂಗ್ರ್ಯಾಚುಲೇಷನ್ ಬ್ರದರ್. ಇವತ್ತು ನಮ್ಮ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಎಲ್ಲರಿಗೂ ಆಹ್ವಾನ ಕೊಡಕ್ಕೆ ಅಂತ ಹೋಗ್ತಾ ಇದೀವಿ. ಆಹ್ವಾನ ಏನು ಅಂತ ಅಂದ್ರೆ ನಮ್ಮ ಅವನ ಮಗನಿಗೆ ದಾಸನ್ ಬಿಡಿಸಿದ್ರು, ಆ ಕಾರಣಕ್ಕೆ ಎಲ್ಲರಿಗೂ ಊರಿನ ಮೇಲೆ ಕಾಡಂಚಕ್ಕೆ ಅಂತ ಹೋಗ್ತಾ ಇದೀವಿ. ಈಗ ಇವತ್ತಿನ ವಿಡಿಯೋದಲ್ಲಿ ಹೆಂಗೆ ಯಾವ ಊರ್ಗ್ ಹೋಗ್ತೀವಿ, ಯಾರು ಕೊಡ್ತೀವಿ ಕಾರ್ಡು, ಅಂದ್ರೆ ಯಾವ್ಯಾವ ಊರಲ್ಲಿ ನಮ್ಮವ್ರು ಎಷ್ಟು ಜನ ಇದಾರೆ ಅಂತ ಬನ್ನಿ ಗೈಸ್ ತೋರ್ಸುವ. ಬನ್ನಿ ಹೊರಡುವ. 2000 years later. ಗೈಸ್, ಕಾರ್ಡ್ ಹಂಚಕ್ ಹೋಗ್ಬೇಕಾರೆ ನಾವು ಜೊತೆಗೆ ನಾವು ಮಾತಾಡ್ಕೊಂಡು ಹೋಗ್ಬೇಕು ಅಂದಾಗ ನಮ್ಮ ಅವರು ನಮ್ಮ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ಕೊಂಡು ನಾವು ಅಲ್ಲಿಂದ ಬಂದಿದ್ದೀವಿ ಈಗ ಸಣ್ಣಗೌಡ್ರ ಕಾಲೋನಿಗೆ ಗೈಸ್. ಹೀಗಾಗಿ ಇವತ್ತು ಫಸ್ಟ್ ಬಂದಿರೋದು ನಾವು ಸಣ್ಣಗೌಡ್ರ ಕಾಲೋನಿಗೆ. ಫಸ್ಟ್ ಇಲ್ಲಿಗ ನಮ್ಮವ್ರು ಕೊಟ್ಬಿಟ್ಟು ಅದಾದಮೇಲೆ ನಾವು ನೆಕ್ಸ್ಟು ನಮ್ಮ ಹಳ್ಳಿ ಬರ್ತೀವಿ. ನೆಕ್ಸ್ಟು ಭಾನುವಾರ ಅಂದ್ರೆ 8ನೇ ತಾರೀಕು ಇಟ್ಕೊಂಡಿವಿ ಮನೇಲಿ ಊರಲ್ಲಿ ಬಟ್ಟೆ ಜರಿ ಕೊಡ್ತೀವಿ. ಬನ್ನಿ. ನಿಮ್ಮ ಬಾವ ಎಲ್ಲಿರೋದು? ಬೊಂಬೈದಲ್ಲಿ ನಾನು ಇಲ್ಲೇ ಇದ್ನಲ್ಲ. ಅಲ್ಲೇ ಇದ್ರೆ ಸರ್ ಬನ್ನಿ. ನಾನು ನಿಮ್ಮ ತಂದೆಯವರೆಲ್ಲ ಗೊತ್ತು ನನಗೆ, ನಿಮ್ಮನ್ನ ನೋಡಿಲ್ಲ. ಮಂಜು ತಮ್ಮ ತಾನೆ. ಗೈಸ್, ಇದು ಒಂದೇ ಮನೆ ಇರೋದು, ಹಂಗಾಗಿ ಇಲ್ಲಿ ಕೊಟ್ಟಾಯಿತು. ಈಗ ಬನ್ನಿ ನಾವು ಕೊಡುವ ನಮ್ಮ ಹಳ್ಳಿ ಕಡೆ. ಗಾಯ್ಸ್, ಈಗ ನಮ್ಮೂರಿಗೆ ನಾವು ಬಂದಿದ್ದೀವಿ. ಈಗ ನಮ್ಮೂರಲ್ಲಿ ನಾವು ಫಸ್ಟ್ ಈಗ ನಮ್ಮ ಏರಿಯಾದ ಯಜಮಾನ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಇಲ್ಲಿ ಬಂದಿದ್ದೀವಿ ಗಾಯ್ಸ್. ಅಣ್ಣ ಚೆನ್ನಾಗಿದ್ದೀರಾ? ಅತ್ತೆ ಚಂದ್ರತೆ ಗೈಸ್, ನಮ್ಮ ಅತ್ತೆ ಮನೆಯವ್ರು ಕಾರ್ಡ್ ಕೊಟ್ಬಿಟ್ಟು ಆದ್ಮೇಲೆ ನಮ್ಮ ಬಾಕಿಯವ್ರ ಮನೆಗೆಲ್ಲ ಕೊಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ನಾನಲ್ಲಿ ಕ್ಯಾಮ್ರಾ ತೊಗೊಂಡೋಗಲಿಲ್ಲ, ಕಾರಲ್ಲೇ ಬಿಟ್ಬಿಟ್ಟಿದೆ. ಹಂಗಾಗಿ ಗೈಸ್ ಈಗ ನೆಕ್ಸ್ಟ್ ವರೆಗೆ ನಾವು ಹೋಗೋದಾಗ ಬನ್ನಿ ಗಾಯ್ಸ್. A few moments later. ಗೈಸ್, HD ಕೋಟೆ ಹೋಗ್ಬೇಕಾದ್ರೆ ಈ ಬೆಟ್ಟದ ವ್ಯೂ ನೋಡ್ತಾ ಇದ್ರೆ ತುಂಬಾ ಸೈಕ್ ಆಗಿರುತ್ತೆ ಗೈಸ್. ಒಂದ್ಸರಿ ನೀವು ನೋಡಿ ಗೈಸ್ ಹೆಂಗಿದೆ ವ್ಯೂಸ್. ನಾವೀಗ ಬಂದಿರೋದು ಯಡಿಯಾಲಕ್ಕೆ. ಇಲ್ಲಿ ನಮ್ಮೊಬ್ರದ್ದು ಮನೆ ಇದೆ, ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರಿಗೆ ಕಾರ್ಡ್ಸ್ ಕೊಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ.
ಇಲ್ಲಿ ಇದು ಮುಗಿಸ್ಕೊಂಡು ಎಡೆಯಲ್ಲಕ್ಕೆ ಹೋಗ್ಬೇಕು ನಮ್ಮ ಅಣ್ಣನ ಮನೆಗೆ ಅಲ್ಲಿ ಕೊಡೋಕ್ಕೆ. ಫಸ್ಟು ಇವ್ರು ಕೊಟ್ಬಿಟ್ಟು ಇಷ್ಟು ಮುಂದೆ ಓಡುವ. ಗೈಸ್ ಒಂದು ನಿಮಿಷ ಗೈಸ್, ತೇಜಸ್ ಬ್ರೋ ಕಾಲ್ ಮಾಡ್ತಾ ಇದ್ದಾರೆ, ಏನೋ ಅಂತ ಕೇಳುವ ಗೈಸ್. ಹೀಗಾಗಿ ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕಾಗಿ ನಮ್ಮ ಚಿಕ್ಕಮ್ಮ ಬೈತಾರೆ. ಹ್ಞೂ ಬ್ರೋ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ರೋ, ನೀವೇ ನೋಡ್ತಾ ಇಲ್ಲ ಅಷ್ಟೇನೆ. ಮಾದೇಶ್ ಕನ್ನಡಿಗ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಬ್ರೋ, ಅವಾಗ್ಲಿಂದ ನಾನು ಓಪನ್ ಐತೆ ಬ್ರೋ. ಯಾವಾಗ ನೀವು ನಮ್ಮ ಮೀಟಪ್ ಆದ್ರು ಆಗ್ಲಿಂದ ಐತೆ ಅಕೌಂಟ್ ಅದು, ಆವಾಗ್ಲಿಂದ ಡೈಲಿ ಅಪ್ಲೋಡ್ ಮಾಡ್ತೇನೆ. ಆಮೇಲೆ ಸಂಧ್ಯವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ದೆ, ನೋಡ್ದ ಬ್ರೋ ನೀನು? ಅಲ್ಲ ಸರ್ 21 ನಂದು ಡಿ ಪಿ ಐತಲ್ಲ ನನ್ನ ಫೋಟೋ. ಮಾದೇಶ್ ಕನ್ನಡಿಗ ಅಂತ ಅಷ್ಟೇ ಇರೋದು ಬ್ರೋ. ಫಸ್ಟ್ ಸರ್ಚ್ ಮಾಡಿದ್ರೆ ಫಸ್ಟ್ ಬ್ರೋ ಮಾದೇಶ್ ಕನ್ನಡಿಗ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಒನ್ನೇ ಬರ್ತದ ಬ್ರೋ. ಇಲ್ಲ ಅಂಡರ್ಸ್ಕೋರ್ ಏನಿಲ್ಲ, ಬರೀ ಮಾದೇಶ್ ಸ್ಪೇಸ್ ಕನ್ನಡಿಗ ಅಂತ ಅಷ್ಟೇ. ಓಕೆ ಬ್ರೋ ಸೆಂಡ್ ಮಾಡ್ತೀನಿ, ಆಯ್ತು. ಅಣ್ಣ ಕಳ್ಸ್ಕೊಂಡು ನೋಡಿದ್ರು ಬ್ರೋ ವಿಡಿಯೋನ, ಅಣ್ಣ ಅವತ್ತು ಕಳ್ಸ್ಕೊಂಡ್ರು ವಿಡಿಯೋನ ಇದನ್ನು ಮುಗ್ದಿಲ್ಲ, ಇವ್ರು ಬೇರೆ ಫ್ಯಾಮಿಲಿ ಜೊತೆ ಎಲ್ಲ ಸುತ್ತಾಡ್ಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವಾಗ ನೀವು ಕಾಲ್ ಮಾಡ್ತೀನಿ. ಓಕೆ ಬ್ರೋ. ಇನ್ನೊಂದೇನು ಅಂತಂದ್ರೆ ಈಗ ಕಳ್ಸ್ಕೊಡ್ತೀರಾ ಸುದೀಪ್ ನಂಬರು? ಓಕೆ ಬ್ರೋ, ಆಯ್ತು ಬ್ರೋ. ಓಕೆ ತೊಂದ್ರೆ ಇಲ್ಲ. ಅವ್ರು ಮಾದೇಶ್ ಬ್ರೋ ಇವರು ಪ್ರಿಯಾಪಣದಿಂದ ನಿಮ್ನ ಇದ್ರ ಚಾಮುಂಡಿ ಬೆಟ್ಟದಲ್ಲಿ ಮೀಟ್ ಮಾಡಕ್ ಬಂದಿದ್ರಲ್ಲ, ಅವ್ರ ನಂಬರ್ ಕೇಳಿದ್ರು ಅನ್ನಿ. ಸರಿ ಬ್ರೋ ಅಂತ ಹೇಳ್ತಾರೆ. ಓಕೆ ಬ್ರೋ. ನಾಷ್ಟ ಊಟನೇ ಆಯ್ತು ಅಂತ ಇದ್ದೀರಿ, ಯಾಕೆ ಬ್ರೋ? ರಾತ್ರಿ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ ಬ್ರೋ? ಯಾಕೋ ಲೇಟಾಗಿ ಮನೆಗೆ ಎಲ್ಲ ಕನ್ಫ್ಯೂಸ್ ಅಲ್ಲಿ ಇದ್ದೀರಲ್ಲ ಬ್ರೋ ನೀವು? ಓಕೆ ಬ್ರೋ, ಆಯ್ತು ಬ್ರೋ, ಆಯ್ತು. ಇಷ್ಟೊತ್ತು ಗಂಟೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. 5 ನಿಮಿಷ. ಓಕೆ ಬ್ರೋ, ಆಯ್ತು ಬ್ರೋ. ನಾನು ಕೇಳ್ಬಿಟ್ಟು ನಂಬರ್ ಕಳ್ಸ್ಕೊಡಿ ಬ್ರೋ. ಓಕೆ ಬ್ರೋ. ಗೈಸ್ ನೋಡಿದ್ರಲ್ಲ ಗೈಸ್, ನಾವು ತೇಜಸ್ ಬ್ರೋ ಜೊತೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಷನ್ ಇದ್ದೀವಿ. ಅಂದರೆ ಅವರು ಏನು ಅಂತ ಅಂದರೆ, ಅವರು ನಾರ್ಮಲ್ ಆಗಿದ್ದಾಗ ಎಲ್ಲಾಗಲೂ ಕಾಲ್ ಮಾಡ್ತಾರೆ. ಅಂದರೆ ಅಕಸ್ಮಾತ್ ಅವ್ರು ಬ್ಯುಸಿ ಇದ್ದರೆ ಮಾತ್ರ ಕಾಲ್ ಪಿಕ್ ಮಾಡಲ್ಲ. ಅದನ್ನು ಬಿಟ್ಟರೆ ಇನ್ನು ನಾರ್ಮಲಲ್ಲಿ ಯಾವ ಟೈಮಲ್ಲಿ ಇದ್ದರೂ ಕಾಲ್ ಪಿಕ್ ಮಾಡ್ತಾರೆ. ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಒಳ್ಳೆ ಫ್ರೆಂಡು ಮತ್ತು ಬ್ರದರ್ ಥರ ನಾವು ಒಳ್ಳೆ ಇನ್ನು ಇದರಲ್ಲಿ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗೇ ಇದ್ದೀವಿ. ಹಂಗಾಗಿ ಅಷ್ಟೇ ಹೇಳ್ತೀನಿ ಗೈಸ್. ಮತ್ತು ಈಗ ಮುಂದಿನ ಏನು ಕಾರ್ಯಕ್ಕೆ ಅಂದರೆ ನಾವು ಏನು ಕಾರ್ಡ್ ಹಂಚಕ್ಕೆ ಬಂದಿದ್ದೀವಿ ಅದ್ರ ಬಗ್ಗೆ ಹೋಗುವ ಬನ್ನಿ ಗೈಸ್. A few moments later. ಫೋಟೋ ಅಲ್ಲ ಚಿಕ್ಕೋ, ವಿಡಿಯೋ. ನಮ್ಮ ಅಣ್ಣನೇ ಇಲ್ಲ, ನಮ್ಮ ಅಣ್ಣದ ಎಲ್ಲೋ ಗೊತ್ತಿಲ್ಲ. ಎಲ್ಲೋಗದೆ? ಗೈಸ್ ಇಲ್ಲಿ ನೀವು ನೋಡ್ಬೋದು, ಇದು ಲಕ್ಷ್ಮೀದೇವಿ ದೇವಸ್ಥಾನ. ಎಲ್ಲ ಕಡೆ ಅಂದರೆ ನಮ್ಮ ಜನಾಂಗದ ಎಲ್ಲೆಲ್ಲ ಐತೋ ಎಲ್ಲ ಕಡೆನೂ ಸದಾ ಫೋಟೋನ ಅಂಟಿಸ್ತಾರೆ, ಗೊತ್ತಾ ಗೈಸ್? ನಾವು ಅಲ್ಲಿ ಹೋಗಿದ್ದು ನಮ್ಮ ದೊಡ್ಡಪ್ಪನ ಮನೆಗೆ, ಅಂದರೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದು. ಇಲ್ಲಿ ನಮ್ಮ ದೊಡ್ಡಪ್ಪನ ಮನೆ ಇರೋದು, ಹಂಗಾಗಿ ಇಲ್ಲೇ ಬಂದಿದೆ. ಸೂಪರ್. ಐ ಆಮ್ ಫಾರ್ ಜಾಲಿ ಎಲ್ಲ ಖಾಲಿ. ನಾನು ಇರೋಂಥ ಬ್ಲಾಗರ್, ದೊಡ್ಡವಲ್ಲ. ಅಯ್ಯಪ್ಪ, ಯಾರಿಗೂ ತೋರಿಸ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ. ಆಗ ಫ್ಲಾಶ್ ಆನ್ ಮಾಡಲಿಲ್ಲ ಅಂದರೆ ಚೆನ್ನಾಗೇ ಕಾಣೋದಿಲ್ಲ. ಏನು ಮಾಡಿದ್ವಿ? ನಾಷ್ಟ ಆಯ್ತು ನಮ್ಮದು. ಬಿರಿಯಾನಿ ಮಾಡಿದರೆ ಮಾತ್ರ ಬರೋದು. ನೀನು ಈಗ ಚಿಕನ್ ಮಾಡಿ ತಂದು ಬಿರಿಯಾನಿ ಮಾಡಿ ನಂಗೆ ತಿನ್ಸೋಷ್ಟಿಗೆ ಟೈಮೇ ಆಗೋಗ್ತಿದೆ. ಕಾಣಿಸ್ತಾ ಇಲ್ಲ ಚೆನ್ನಾಗಿ. ಅಲ್ಲ ದೊಡ್ಡಪ್ಪ, ನೀನು ಎಷ್ಟೊತ್ತು ದೊಡ್ಡಪ್ಪ ನೀನು? ಅಲ್ಲ ದೊಡ್ಡಪ್ಪ, ಎಷ್ಟೊತ್ತು ದೊಡ್ಡಪ್ಪ ನೀನು ಕಾಯೋದು? ಕಾಫಿ ಕುಡ್ದೆ ಇಲ್ಲೇ ಇಲ್ಲ ಕುಡ್ದೆ ಇಲ್ಲ, ಶುಗರು ಸುಮ್ಮನೆ ಜಾಸ್ತಿ ಕೊಡೋದು ಸುಮ್ಮನೆ ಪ್ರಾಬ್ಲಮ್. ಇಲ್ಲ ಕುಡ್ಕೊಳ್ಳಿ, ಅದನ್ನೇ ಕೊಟ್ಟಿದ್ದು. ಅಲ್ಲ ನೀ ಕುಡಿ. ನಾನು ಬಂದು 22 ವರ್ಷ ಆಯ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಅಲ್ಲ ಒಂದು ಪ್ರಯತ್ನ ಮಾಡೋಣ. ಗೈಸ್ ನಾವೀಗ ಬಂದಿರೋದು ಗುಂಡ್ಲುಪೇಟೆಯಲ್ಲಿ ಕಾರ್ಡ್ ಕೊಡೋದೆಲ್ಲ ಮುಗೀತು. ಈಗ ಗುಂಡ್ಲುಪೇಟೆ ಮುಗಿಸ್ಕೊಂಡು ಈಗ ತಲಕಾಡು ಕಡೆ ಹೊರಡಬೇಕು. ಓಕೆ, ಲೆಟ್ಸ್ ಗೋ ಟು ದ ತಲಕಾಡು ಗೈಸ್. ಈಗ ನಾವು ಟೀ ಬ್ರೇಕ್ ಅಂತ ಗೈಸ್ ನಾವಿದೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇರೋದು ಈಗ ತಲಕಾಡು ಕಡೆಗೆ. ಈಗ ತಲಕಾಡಲ್ಲಿ ಈಗ ಕಾಂಕ್ರೀಟ್ ಲಕ್ಷ್ಮೀದೇವಿ ದೇವಸ್ಥಾನ ಕಾಂಕ್ರೀಟ್ ಆಗ್ತಾ ಇದೆ, ಅಲ್ಲಿ ಹೋಗುವ ಬನ್ನಿ ಗಾಯ್ಸ್. ಇದು ನಮ್ಮ ಬಾವರ್ ಗಾಡಿ. ನಾವು ಬಂದಿರೋದು ಈಗ ತಲಕಾಡಿಗೆ. ಗೈಸ್ ತಲಕಾಡು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಕಾಂಕ್ರೀಟ್ ಕೆಲಸ ಮಾಡ್ತಾರವರು ನಗರದವರು, ಬಾರ್ ಬಿಲ್ಡಿಂಗ್ ಕೆಲಸ ಮಾಡಿದವರು ಪ್ರಿಯಪ್ಪಣ್ಣದವರು. ಗೈಸ್ ಇವತ್ತು ಕಾಂಕ್ರೀಟ್ಗೆ ಇವತ್ತೆಲ್ಲ ಬಾರ್ ಬಿಲ್ಡಿಂಗ್ ಕೆಲಸ ಎಲ್ಲ ಮುಗಿದೈತೆ. ಇವತ್ತು ಕ್ರೈನ್ ಕರ್ಸಿದ್ದು, ಕ್ರೈನಲ್ಲಿ ಗೈಸ್ ಮಿಕ್ಸಿಂಗ್ ಅಲ್ಲಿ ಹಾಕ್ತಾ ಇದ್ದೋ. ಮಿಕ್ಸಿಂಗ್ ಅಲ್ಲಿ ಹಾಕ್ತಾ ಇದಕ್ಕೆ ಈಗ ಕ್ರೈನ್ ಕರ್ಸ್ಬಿಟ್ಟು ಕ್ರೈನಲ್ಲಿ ಈಗ ನಾವು ಇದು ಮಾಡ್ತಾ ಇದ್ದೀವಿ, ಕಾಂಕ್ರೀಟ್ ಆಗ್ತಾ ಇದೆ. ಈಗ ಮಿಷನ್ ಎಲ್ಲ ಫಿಟ್ ಆಗೈತೆ. ಫಿಟ್ ಆಗಿ ಈಗ ಕಾಂಕ್ರೀಟ್ ಈಗ ಸ್ಟಾರ್ಟ್ ಆಗುತ್ತೆ ಗೈಸ್. ಈಗ ಕಾಂಕ್ರೀಟ್ ಹಾಕ್ಬಿಟ್ಟು ಕಂಪ್ಲೀಟ್ ಎಲ್ಲ ಮಾಡಾದ್ಮೇಲೆ ಈಗ ಮಿಕ್ಸಿಂಗ್ ಕೂಡ ಬಂದಿದೆ. ಮಿಕ್ಸಿಂಗ್ ಹಾಕಾಯ್ತು. ಈಗ ಕನೆಕ್ಟ್ ಎಲ್ಲ ಆಗಾದ್ಮೇಲೆ ಈಗ ಮಿಕ್ಸಿಂಗ್ ಎಲ್ಲ ಹಾಕ್ತಾ ಇದ್ದಾರೆ. ಇದರಲ್ಲಿಂದ ಅಲ್ಲಿಗೆ ಡೆಂಪ್ ಮಾಡ್ತಾರೆ ಗೈಸ್. ಈಗ ಡೆಂಪಿಂಗ್ ಎಲ್ಲ ಈಗ ಸ್ಟಾರ್ಟ್ ಆಗೈತೆ. ಕಾಂಕ್ರೀಟ್ ಎಲ್ಲ ಹಾಕ್ತಾ ಇದ್ದಾರೆ. ಈಗ ಮೇಲ್ಗಡೆ ನೀವು ನೋಡ್ಬೋದು, ಈಗ ಕಾಂಕ್ರೀಟ್ ಈಗ ಹಾಕೋಕ್ಕೆಲ್ಲ ಸಿದ್ಧತೆ ಮುಗಿದು ಈಗ ಕಾಂಕ್ರೀಟ್ ಎಲ್ಲ ಹಾಕ್ತಾ ಇದೀವಿ. ಈ ಕಡೆ ಸೈಡ್ ಎಲ್ಲ ಮುಗ್ದೈತೆ. ಈಗ ಆ ಕಡೆ ಸೈಡ್ ಎಲ್ಲ ಮುಗಿಸ್ಬಿಟ್ಟು ಕಂಪ್ಲೀಟ್ ಆಗಿ ಈಗೆಲ್ಲ ಮುಗೀತದೆ ಗೈಸ್ ಕಂಪ್ಲೀಟ್ ಎಲ್ಲ ಆದಮೇಲೆ ಈಗ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ. ಊಟದ ಎಲ್ಲ ವ್ಯವಸ್ಥೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಲ್ಲಿಂದ ಗೈಸ್ ನಮ್ಮ ಮುಂದಿನ ಪಯಣ ಕಾರ್ಡ್ ಹಂಚುವ ಕಡೆಗೆ ಗೈಸ್. ಬನ್ನಿ ಗೈಸ್ ಹೊರಡುವ. ಗೈಸ್ ನಾವು ತಲಕಾಡಿಗೆ ಬಂದು ಎಷ್ಟೊತ್ತಾದ್ರೆ ಈಗ ನಾವು ಎಲ್ಲರಿಗೂ ಕಾರ್ಡ್ ಹಂಚ್ತಾ ಇದ್ದೀವಿ ನೋಡಿ. ಈಗ ನಮ್ಮವರು ಎಲ್ಲರೂ ಕಾರ್ಡ್ ಹಂಚ್ಕೊಂಡು ಬಂದರು. ಆ ಕಡೆ ಎಲ್ಲ ಕಾರ್ಡ್ ಹಂಚ್ಕೊಂಡು ನಮ್ಮ ಅತ್ತೆ ಅಂತೂ ಯಾಕಂದ್ರೆ ಗೊತ್ತಾ ಮಾತಾಡಿಸ್ತಿಲ್ಲ, ಗೊತ್ತಿಲ್ಲ ಏನಕ್ಕಂತ ಮಾತಾಡಿಸ್ತಾಯಿಲ್ಲ ನನಗೆ. ಏನಕ್ಕೆ ನನ್ನ ಮಾತಾಡಿಸ್ತಾಯಿಲ್ಲ ಅದು ಹೇಳು. ಏನೇನು ಮಗಳು ಕೊಡ್ಬೇಕಾಯ್ತೆ ಅಂತ ಏನ ವಿಡಿಯೋ ಬಿಟ್ಟಾಕು ನೀನೇನು ಅಂದಲ್ಲ. ಈಗ ಯಾರು ನಿನ್ನ ಮಗಳಿಗೆ ನನ್ಗ? ಅಯ್ಯೋ ಅವೆಲ್ಲ ಸೀನೆ ಇಟ್ಕೊಬಿಡ ಬಿಡವ. ನೋ ಕಾಮೆಂಟ್ಸ್. ಬನ್ನಿ ಭಾನುವಾರ ಫಂಕ್ಷನ್ ಬನ್ನಿ ಅಂತ ಹೇಳ್ತಾವ್ರೆ. ನಾನು ಇದು ಏನು ವಿಡಿಯೋ ಇಲ್ಲ, ತಲಕಾಡದ್ರ ಬಗ್ಗೆ ಎಲ್ಲರದು ವಿಡಿಯೋ ಮಾಡಿದ್ದೀನಿ. ಫಂಕ್ಷನ್ ಮಾಡಿದ್ದೆಲ್ಲ ಇಲ್ಲಿ ಮಾಡ್ಕೊಳ್ಳಿ ಬಿಡಿ. ಇಲ್ಲಿ ಬರ್ಬೇಕಂದ್ರೆ 90 ಕಿಲೋಮೀಟರ್, ವಾಪಸ್ ಹೋದ್ರೆ 90 ಕಿಲೋಮೀಟರ್. ಯಾರ್ಯಾರು ಬರಲ್ಲ ಅನ್ನೋದ್ರಿಗೆ ಇಲ್ಲೇ ಪ್ರೂಫ್ ನನ್ನ ಹತ್ರ ಇರ್ತದೆ. ಹ್ಞೂ ಗೈಸ್ ಈಗ ನಮ್ಮ ಲಕ್ಷ್ಮೀದೇವಿ ಕೊಂಡಾಯಲ್ಲ ಅವ್ರ ಮನೆಗೆ ಈಗ ಕಾರ್ಡ್ ಕೊಡೋಕೆ ಅಂತ ಹೋಗ್ತಾ ಇದ್ದೀವಿ. ಅವ್ರ ಮನೆಗಿಂತ ಮುಂಚೆ ಫಸ್ಟ್ ಈ ಮನೆ ಮುಗಿಸ್ಕೊಂಡು ಬಡ್ಲದಲ್ಲಿ ಇಟ್ಕೊಂಡಿವಿ. ನನ್ನ ಮಗಂದು ನಾ ಪೃಥ್ವಿಗೆ ಹೇಳ್ತೀನಿ ಕಾರ್ಡ್ ಇಸ್ಕೊಳ್ಳಿ. ಅವ್ರು ಬೇರೆ ಕುಟುಂಬ ಸಮೇತ ಬರ್ಬೇಕು ಗೈಸ್. ನಾವೇ ಬರ್ತಾರೆ ತಮ್ಮಡಿ ಮನೆಯಲ್ಲಿ. ಇದೇ ತಮ್ಮಡಿಯವ್ರ ಮನೆ. ತಮ್ಮಡಿಯವರು ಅಂತ ಗೊತ್ತಾಯ್ತು. ಇಲ್ಲ ಈ ಊಟ ಮಾಡಿ ಅದೇ ಇದಾಗಿಲ್ಲ. ಗೈಸ್ ಈಗ ಅಲ್ಲಿ ಮುಗೀತು. ಈಗ ಇನ್ನೊಂದು ಮನೆ ಲಾಸ್ಟ್ ಮನೆ ಅಂತ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ಅವ್ರು ಕೊಟ್ಬಿಟ್ಟು ನೆಕ್ಸ್ಟ್ ಕಾರ್ ತೊಗೊಂಡು ಈಗ ನೆಕ್ಸ್ಟ್ ನಾವು ಹೋಗ್ಬೇಕು. ಹಾಗೆ ಗೈಸ್ ಇನ್ನೊಂದು ಏನಂದರೆ ಇಷ್ಟು ಚೆನ್ನಾಗೈತೆ ಈಗ ಅಲ್ಲಿ ಕಾರ್ಡ್ ಕೊಡ್ತಾವ್ರೆ. ಏನು ಚಿಕ್ಕ? ಯಾರು ಚಿಕ್ಕಮ್ಮು? ನಾನಾ? ಬರುತ್ತಲ್ಲ ಅದೇನ ಅಮ್ಮನ ಅದೇನ ಚಿನ್ನು ಅದು ನಮ್ಮ ಭಾಗ್ಯರಾಜ್ ಅವ್ರದ್ದು ಮಾವಂದು. ಗೈಸ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು ನಾಗರದವರು. ಅದು ಯೂಟ್ಯೂಬ್ ಮಾಡಿಸಿಲ್ಲ, ನಾನೇ ಇಷ್ಟಪಟ್ಟು ನಾ ಮಾಡ್ತಾ ಇರೋದು ಅಷ್ಟೇ. ಅವ್ರಾಗೇನು ಹೇಳಿ ಇರಲಿಲ್ಲ ಅಷ್ಟೇ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಒಂದು ಮಾತನಾಡಿ ಆಹ್ವಾನ ಮಾಡೋದು ಜನನ ಹೇಳಿ. ಗೈಸ್ ನಾವು ಕಾರ್ಡ್ ಕೊಡೋಕೆ ಹೋಗೋದಿಲ್ಲ, ಇವರೇ ತಮ್ಮಡಿಯವರು. ನೀನು ಎಲ್ಲಿಗೆ ಹೇಳಿದ್ರು
ಗೈಸ್ ನಮ್ಮವರೆಲ್ಲ ಒಂಜಾಗ ಸೇರಿದ್ರೆ ಒಂಥರ ಫುಲ್ ಕ್ವಾಟ್ಲೆ ಗೈಸ್ ಎಲ್ಲರೂ ಅವ್ರವ್ರದೇ ತಮಾಷೆ ಅವ್ರವ್ರದೇ ಕಿತ್ತಾಟ ಚಂದ ಗೈಸ್. ಗೈಸ್ ಅಲ್ಲಿ ಕಾರ್ಡನ್ ಚೊಯ್ತಾ ಇರ್ಬೇಕಾರೆ ರೋಡಲ್ಲಿ ಗೈಸ್ ಮುಡುಕ್ತರ ಜಾತ್ರೆ ಇರೋ ಕಾರಣ ಎಲ್ಲರದ್ದು ಜಾತ್ರೆ ಮುಗಿಸ್ಕೊಂಡು ಅವ್ರ ಮನೆ ನೋಡ್ತಾ ಇರ್ಬೇಕಾರೆ ಗೈಸ್ ಇಂಥ ದೃಶ್ಯ ನೋಡಿದೆ ಗೈಸ್. ಏನ್ ಜೋಡೆತ್ತುಗಳು ಗೈಸ್, ಜೋಡೆತ್ತುಗಳು ನೋಡೋಕ್ಕೆ ಒಂಥರ ತುಂಬಾ ಖುಷಿ ಗೈಸ್. ಗೈಸ್ ನಾವೀಗ ಬಂದಿರೋದು ಕೊಳ್ಳೇಗಾಲಕ್ಕೆ ಗೈಸ್. ಕೊಳ್ಳೇಗಾಲದಲ್ಲಿ ಇವತ್ತು ನೈಟ್ ಇಲ್ಲ ಹಾಲ್ಟ್ ಆಗಿ ಬೆಳಗ್ಗೆ ಎದ್ಬಿಟ್ಟು ಕಾರ್ಡ್ ಹಂಚ್ಬೇಕು ಅಂದ್ಕೊಂಡಿದ್ದೋ. ಬಟ್ ಗೈಸ್ ಈಗ ನೈಟೇ ಕೊಟ್ಬಿಟ್ರೆ ಬೆಳಗ್ಗೆ ಬೇರೆ ಕಡೆ ಹೋಗ್ಬೇಕು ಅನ್ನೋದು ಸರಿಯಾಗತ್ತೆ ಅನ್ನೋಕ್ಕೋಸ್ಕರ ಈಗ ನೈಟೇ ಕೊಟ್ಬಿಡೋಣ ಅಂತ ಇದ್ವಿ ಗೈಸ್. ಎಲ್ಲರೂ ಜೊತೆ ಹೋಗಿದ್ರಿ ಹೇಳಿ? ಇಲ್ಲ ಜೊತೆಗೆ ಎಲ್ಲಿ ಹೋಗಿದ್ದಿಲ್ಲ. ಒಬ್ಬೊಬ್ಬರು ಮಾತಾಡ್ತಾರೆ ಬನ್ನಿ ಸ್ವಲ್ಪ ಇದಕ್ಕೆ ಬನ್ನಿ ಇದಕ್ಕೆ ಆಚೆ ಬನ್ರಿ. ಹಲೋ ನಾನು ಇಲ್ಲಿ ತಲ್ಕಾಡು ತಮಾಷೆ ಈಗ ಕೊಳ್ಳೇಗಾಲ ಇದ್ದೀನಿ ನಾನು. ತಲಕಾಲ ಊಟ ಮಾಡಿದ್ದಾರೆ ಬಹಳ ಎಲ್ಲವ ರಾಜ್ಕುಮಾರ್ ನಮ್ ಕಾಲ್ ಕೊಡ್ಬೇಕಣ್ಣ ಬೇಗ ಬಾ. ಶನಿವಾರನೇ ಬಾ ಇಲ್ಲ ಶುಕ್ರವಾರ ಇಲ್ಲ ಟೈಮ್ ಆಯ್ತು. ಕೊಡ್ಬೇಕಣ್ಣ ನಾಳೆಲ್ಲ ಹೋಗ್ಬೇಕು. ನಮ್ ಗಣೆ ಅಂತಿರೋ ಶನಿವಾರ ಬೆಳಗ್ಗೆ ಆಗ್ತದೆ. ಬನ್ನಿ ಸರ್ ಬರ್ಬೇಕು. ಬರ್ತೀವಿ ನಿಮ್ಮ ಗಮನ ಮಾವ. ಮತ್ತಿನ ಸಮಾಚಾರ ಮಾವ? ದಯವಿಟ್ಟು ನೀವು ಬನ್ನಿ. ಬನ್ನಿ ಕುಟುಂಬ ಸಮೇತ ಬನ್ನಿ ಮಾನವ. ಬಂತು ಅವನ ಫೋನಲ್ಲಿ ನೋಡಿದೆ ಬನ್ನಿ ಕುಟುಂಬ ಬರ್ಬೇಕು. ಹೌದು ಅಣ್ಣೆ ಮೊಮ್ಮಗ. ಮರೇನೆ ತಿಂತಾತ ಆಮೇಲೆ ಒಬ್ಬ ಹಚ್ಗಡ ಬಂದು ಕಾರ್ಯ ಮಾಡ್ಕೊಡ್ಬೇಕು. ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು. ಇಲ್ಲೇ ನೀ ಬೇಸ್ ಮನೆ ಐತೆ ಅದು ಕೂಡ ಬಂದಿದ್ದೀವಿ ಈಗ. ಇಲ್ಲಿ ಭಾನುವಾರ 8ನೇ ತಾರೀಕು ಮಗಂದು ಬಟ್ಟೆ ಜೋಡಿ ಇಟ್ಕೊಂಡಿವಿ. ಕುಟುಂಬ ಸಮೇತ ಬರೋಣ. ಕಾಫಿ ಎಲ್ಲ ಬೇಡ, ನೀವು ಈಗ ತಾನೇ ಬಿಗಿ ಇದು ತರಕಾರಿ ಊಟ ಮಾಡಿ ಇನ್ನೂ ಆಗಿಲ್ಲ. ಬನ್ನಿ ಯಾರು ಬರ್ದಾದ್ರು ವಿಡಿಯೋ ಶೂಟ್ ಐತೆ. ಕಂಪ್ಲೇಂಟ್ ಕೊಡ ಬರ್ದಾರ್ರೆ ಬರ್ತೀನಕ್ಕ. ನಾನು ಆಗ್ಲೇ ಹೇಳ್ದೆ ನಮ್ಮನೆ ಅವಂಗೆ ನಿಮ್ಮ ಅತ್ತೆಗೆ ಗೊತ್ತಿಲ್ಲ, ಇವ್ರು ನಮ್ಮ ದಾಯಿದಿಗಳಂದು ಅವ್ರಿಗೆ ಗೊತ್ತಿಲ್ಲ, ನಿನಗಲ್ಲ ನಮ್ಮ ಅಕ್ಕಂಗೆ ಗೊತ್ತಿಲ್ಲ. ದಾಯಿದಿಗಳು ಅಂತ ನಿಮ್ಮ ಅತ್ತೆಗೆ ಗೊತ್ತಿಲ್ಲ. ಊಟ ಮಾಡ್ಕೊಂಡ್ ಬಂದ ಅಲ್ಲೇ. ಏನೇನ್ ಹೆಸರು? ಧೃತಾಕ್ಷಿ. ನಮ್ಮ ಭಾಗ್ಯರಾಜ್ ಮೋಹನ್ ಮಗಳನ್ನು ಧೃತಿ. ಹಾ ಧನ್ಯ. ಓಕೆ ಓಕೆ ಧನ್ಯಶ್ರೀ ಅವರೇ ಬರ್ತೀರಾ? ಬರ್ತೀರಾ? ಅವಳ ಹೆಸರೇನು ಹೇಳ್ದೆ? ಏನೋ ಅವನ ಹೆಸರು ಧೃತಾಕ್ಷಿ. ಯಾವ ಬಂದಿಲ್ಲ ವಿಡಿಯೋ ಮಾಡ್ಕೊತಾರ. ಇಲ್ಲಿಂದೇ
ಮಗಂದು ಬಟ್ಟೆ ಜೋಡಿ ಇಟ್ಕೊಂಡಿದ್ದೀನಿ ಭಾನುವಾರ ಮನೆಗೆ ಬನ್ನಿ. ಈ ಬರೋಲ್ಲ, ಈ ಬರೋ 8ಕ್ಕೆ 8ನೇ ತಾರೀಕು ಅಣ್ಣ ನಿಮ್ದಾ ಪೂಜೆ ಮಾಡಿಸೋಳಿ, ನಾನು ಬರ್ತೀನಿ. ಗುರುವಾರ ಇದು ಬರೋ ಭಾನುವಾರ ಬನ್ನಿ. ಎಲ್ಲರೂ ಬನ್ನಿ. ಕಾಫಿ ಟೀ ಏನು ಬೇಡ, ಜ್ಯೂಸ್ ಬೇಡ. ಇವ ಪುಸ್ಕೊಂಡು ಹೊಳಕ್ಕೆ ಹೋಗ್ಬಿಟ್ರಲ್ಲ, ಪುಸ್ಕೊಂಡು ಹೊಳಕ್ಕೆ ಹೋಗ್ಬಿಡ್ತಾರೆ. ಶಂಕರ ಇಲ್ಲ ಎಲ್ಲ ಶಂಕರ ಬರ್ತಾರೆ, ನೀವು ಬನ್ನಿ ಬೇಕಾರೆ. ನಾಳೆ ಭಾನುವಾರ ಇರ್ತಿದ್ದೀನಿ ನೋಡಿ. ಇವ್ರ ಕರೆಯಕ್ಕಿಲ್ಲ ಮಾವ, ದೊಡ್ಡ ಮನ್ಸರ್ನ ಮಾವ, ದೊಡ್ಡ ಮನ್ಸರ್ನೆಲ್ಲ ಕರಿಬೇಕು ಮಾವ. ಈ ಯಾರೋ ಪಂಚಾಯತ್ ಜಟ್ಟಿಲ್ಲ ಸ್ನಾನ ಮಾಡ್ತಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ. ಇದು ಮಾವ್ರ ಮನೆನಾ? ಇದು ಇವ್ರ ಮನೆ. ಒಂದ್ ದಿವ್ಸನಾದ್ರೂ ಬಾ ಮಗ ಅಳಿಮಯ ಮನೆಗೆ ಅಂತ ಕರ್ದೆ, ಯಾವತ್ತಾರ ಒಂದ್ ದಿವ್ಸ ದೇವ್ರಣ್ಣ ಗೃಹಪ್ರವೇಶಕ್ಕೆ ಬಂದು ಕರೆದಿಲ್ಲ. ಇಲ್ಲ, ಒಂದ್ ದಿವ್ಸನೂ ಬಂದು ಸುತ ಮಾತಾಡ್ಸಿದ್ದೀನಿ, ಒಂದ್ ದಿವ್ಸನೂ ಬಂದು ಕರ್ದಿಲ್ಲ. ಗೃಹಪ್ರವೇಶಕ್ಕೆಲ್ಲ ಕರೆದಿಲ್ಲ ಮನೆಯಲ್ಲಿ. ಕರ್ದಿದ್ದೀರಾ? ಮರ್ತೋಗಿರ್ಬೇಕು. ಅಣ್ಣ ನೀ ಏನ್ ತರ ಕೆಲಸ ಬೇಡ, ಎಲ್ಲ ಬಂದು ನಮ್ಮ ಮನೆಯವರೆಲ್ಲ ಏರಿ ಬರೋದಲ್ಲ ಅಚ್ಚುಕಟ್ಟಾಗಿ ನಮ್ ಕಾರ್ಯ ಮಾಡಿ. ಅಣ್ಣ ವಿಜಿಟ್ ಎಲ್ಲ ಫುಲ್ ಎಲ್ಲ ವಿಚಾರ ಎಲ್ಲ ನಮ್ದೇ ಜವಾಬ್ದಾರಿ ಅಲ್ಲ ಕುಮಾರನ ತಂಗ ಕೊಟ್ಟರು ನಿಮ್ಮ ಅಕ್ಕನ ಮಗನ್ಗ ಇವ್ರ ತಂಗಿನೇ, ತಂಗಿ ಅಲ್ಲ ಅಕ್ಕ. ಕುಮಾರ DC ಬನ್ನಿ ಮಾಡಿದ್ದೇನೆ, ಬರ್ತೀನಿ. ಹಿಂಗೆ ಗೊತ್ತಾರೆ ಇವ್ರದ್ದು ಫಂಕ್ಷನ್ಗೆ ವಿಡಿಯೋ ಮಾಡೋಕ್ಕೆ ಅಂತ ಬಂದರೆ ಕೇಳಿ ನಮಗೆ ಕೇಳಿ 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 ಬಂದೇ ಬರ್ತೀನಿ ಸರ್, ಬರ್ಲೇಬೇಕು ಬರ್ಲೇಬೇಕು. ಅಲ್ಲಿ ತರ್ಕಾರಿ ಊಟ ಮಾಡಿ ಇನ್ನೂ ಆಗ್ತೀನಿ, ಅದಕ್ಕೆ ಓಡ್ತೀನಿ. ಭಾನುವಾರ ಇವತ್ತು ನಾಳೆ 8ಕ್ಕೆ ಪಿರಿಯಾಬಣ್ಣದ ಬನ್ನಿ ಮಾಡಿದ್ದಾರೆ. ನಮಸ್ಕಾರ ಸರ್. ದೊಡ್ಡ ಮಾತು. ಭಾನುವಾರ ಈ ಭಾನುವಾರ 8ಕ್ಕೆ ನನ್ನ ಮಗನ ಕಾರ್ಯಕ್ರಮ ತುಂಬ ಊರಲ್ಲಿ ಮುದ್ರದಾನ ಆಯಿತು ಮೊನ್ನೆ ದಿನ, ಅಲ್ಲಿ ಊರಲ್ಲಿ ಬರಬೇಕು. ನನ್ನ ಮಗನ ಕಾರ್ಯಕ್ರಮ ಇದು ಭಾನುವಾರ ಬನ್ನಿ, ತುಂಬ ಸಮಯ ಈ ಭಾನುವಾರ 8ಕ್ಕೆ ಮೊಮ್ಮಗ ಹೊಸಣ ನಿಮ್ಮ ಅಪ್ಪಗೆ ಹೇಳ ಪರ್ಯಾಪುಣದ ಬಂದಿದ್ರು. ಭಾನುವಾರ ಈ ಭಾನುವಾರ 8ಕ್ಕೆ ಇದೆ. ಕುಟುಂಬ ಮನೆ ಮಾಡೋರೆ ಒಟ್ಟು ಒಳಗೆ ಹೋಗ್ಬಿಡ್ಬೇಕು. ಮನೆ ನಂಬರ್ ಕ್ಲೋಸ್. ಏನು ಬೇಕಲ್ವ ನಿಮಗೂ ಹೇಳ್ಬೇಕಲ್ವ. ಅಲ್ಲ ನಿಮ್ಗೆ ಕ್ಯಾಲ್ಕುಲೇಟ್ ಅವರು ನಮ್ಗೆ ಹೇಳಿಲ್ಲ ಅಂದ್ರೆ ನಾನೇ ಅಂತದ್ದು ನನ್ಗೆ ಹೇಳಿಲ್ಲ ಅಂತ ಏನ್ ಮಾಡಿದ್ರಿ ಬಿಟ್ಟಿ ಹೆಣ್ಣು ಅಲ್ಲ ಬಿಟ್ಟಿ ಓಡ್ ಬಂದ್ ಮನೆ ಮುಗಿಸ್ಕೊತಾ ಇದ್ದಮ್ಮ. ಆಯ್ತಾಯ್ತಮ್ಮ ತಗಮ್ಮ ಇನ್ನು ಖರ್ಚು ಮಾಡಿ ಮದುವೆ ಮಾಡ್ತೀನಿ ಕೈ ಇನ್ನು ಆಯ್ತಾಯ್ತಮ್ಮ ತಗಮ್ಮವ್ವ ಇತ್ತೀಚೆಗೆ ಇನ್ನೊಂದು
ನನ್ ಬೀದಿಲೆ ಇನ್ನೊಂದು ಬಂದು ತಗೊಂಬ ತಾಯಿ. ಬತ್ತದ ಬತ್ತದ ಇವತ್ತು ತಕೊಳ್ಳಿ. ಸ್ಟೋರಿ ಹೇಳಿದ್ರು. ಶನಿವಾರನೇ ಬರೋಣ. ಕುಟುಂಬ ಸಮೇತ ಬರಬೇಕು. ನಿಮ್ ಬಾವ ಬಂದಿದ್ದ ಹಾ. ನಮ್ಮ ನೋಡಿ, ಅಲ್ಲೇ ಇದ್ರು. ಮನೆಯವ್ರು ಮಾತಾಡಿಸ್ತೆ. ಇದೆಲ್ಲ ಮಾತಾಡ್ಸಿ ನಾನು ಹಿಂಗೆ ಕಾಲ್ ಕೊಡಕ್ ಬಂದೆ ಅಲ್ಲೇ ಇರು. ಸರಿ, ಆಯ್ತು. ನೀವು ಬಂದರೆ ಊಟ ಮಾಡಪ್ಪ. ನೀವು ಬಂದರೆ ನೀವು ದೋಸೆ ಬರ್ತಾರೆ ಸಾ ಬರಲ್ಲ ಬರಲ್ಲ ಅಂದ್ರೆ ಬಂದೆ ಏನ್ ಕರ್ಕ ಬಂದೆ ನೀನು ಕಾರ್ ಕೊಡ್ಸಕ ಅಯ್ಯೋ, ಇಲ್ಲ ರಾಜು ನಮ್ಮಕ್ಕಿಂತ ಮುಖ್ಯವಾಗಿ ಕೇಳೋದೇ ಅವ್ರ ಮಾತ್ನಾ? ಎಲ್ಲಿ ಗಣ ಬಾಕಿ ಬಂದ ಇಲ್ಲ ಆಕ್ಸು ಅಲ್ಲೇ ಕೊಡ್ಸೋಗು ಬಂದು ಬೇಡ ಇದು ಸುರೇಶ್ ಅಂದು ಹಾಕ್ಬೇಡ ಬಾ. ಕೆಟ್ಟವನು ನಾ ಹೇಳ್ಕೊತೀನಿ ಹೋಗ್ಬರ್ತೀನಿ ಸಾರ್ ಅವರು ಮಂತ್ಲಿ ರಜಾ ಕೊಡ್ತೇನೆ ನಿಂಗೆ ಅಲ್ಲ ತಗ ಬನ್ನಿ. ಸಾರ್ ಏನ್ ಇಷ್ಟ ಬೇಗ ಮೈಗೆ ಹೊಡಿದ್ರಿ ಜೋರಾಯ್ತೇನಲ್ಲಿ ತಲ್ಕಡಲ್ಲಿ ಭಾನುವಾರ ಕಾರ್ಯಕ್ರಮ ಇಟ್ಕೊಂಡು ಕುಟುಂಬ ಸಮೇತ ಬರ್ಬೇಕು ಸರ್. ಶನಿವಾರನೇ ಮನಿ ಬಂಬಹುದು ಮಾಮ ಮಿಸ್ ಮಾಡ್ತೀರಾ ಇಲ್ಲ ಮೇಡಮ್ ಅಲ್ಲಿ ಊಟ ಮಾಡೋದು ಆಗಿಲ್ಲ ಅವರು ನಮಸ್ಕಾರ ಮಾಡ್ತಾರೆ ಎಲ್ಗೂ ಬರಲ್ಲ. ಸರ್ಕಾರಕ್ಕೆ ಅಷ್ಟೊಂದು ಕೇಳಿ ಬರ್ದವ್ರು. ಇದೇನಾಯ್ತು ಸ್ವಲ್ಪ ಭಾನುವಾರ ಈ ಭಾನುವಾರ ಎಂಟಕ್ಕೆ ಕಾರ್ಡ್ ಕೊಡಿ ಮಾವ. ಕಾರ್ಡ್ ಅಲ್ಲೇ ಕೊಟ್ಟೈತೆ ಅಮ್ಮಯ್ಯ. ಅವ್ರು ಸಿಕ್ಕಿಲ್ಲ ಅಂತ. ಓ ಹಂಗೆ ಯಜಮಾನ್ರು ಅಂತ ಈಗ ನಾವು ಮಾತಾಡಿಸ್ತಾ ಇರೋದು. ಆಯ್ತು ಬರೋಣ ಅಯ್ಯೋ ಸ್ವಾಮಿ ಬರೋಣ ಬನ್ನಿ. ಎಲ್ಲಿ ಎಲ್ಲ ಗೊತ್ತಿರೋರೆ ಯಾರು ಗೊತ್ತಿಲ್ಲ ನಂಗೆ ಇಲ್ಲಲ್ಲಮ್ಮ. ಈಗ ನಮ್ಮ ಯಾವುದೋ ಮನೆಯೊಳಗೆ ಕೂಗ್ತದೆ ಈಗ. ಸರ್ ಹೇಳಷ್ಟಿಲ್ಲ ಇನ್ನೂ ಸರಿ ಹೇಳ್ತಿದ್ದೀನಿ. ಶನಿವಾರ ಬಂದು ಅದು ಕುಟುಂಬ ಸಮೇತ ಬರ್ಬೇಕು. ನೀವು ಒಬ್ಬರೇ ಎಲ್ಲಾದ್ರೂ ನೀವು ಒಬ್ಬರೇ ಬರಬೇಡಿ. ಒಟ್ಟಿನಲ್ಲಿ ಹೆಂಗಾರು ಬರ್ಬೇಕು ಅಷ್ಟೇ. ಕುಟುಂಬ ಸಮೇತ ಬರ್ಬೇಕು. ಇದ್ದಾರ ಅಣ್ಣರು ಕೊಡಪ್ಪ. ಓ ಯಾವಾಗ ಕರ್ಕೊಂಡ್ರಿ? ಚೆನ್ನಾಗಿದೆ ಈ ಚೆನ್ನಾಗಿದೆ. ಭಾನುವಾರ ಕಾರ್ಯಕ್ರಮ ಇಟ್ಕೊಂಡೆ. ಈ ಭಾನುವಾರ ಮುಂದಿನ ಭಾನುವಾರ 8ನೇ ತಾರೀಕೆ. ಈ ಭಾನುವಾರ ಅಲ್ಲ ಮುಂದಿನ ಭಾನುವಾರ. ಎಲ್ಲ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮ ಭಾಗವಹಿಸ್ಬೇಕು. ನೀನು ಬವ್ವ ಯಾವಾಗ ಕರ್ಕೊಂಡ್ರಿಲ್ಲ? ಓ ಇನ್ನೂ ಕರ್ಕೊಂಡ್ಬಂದಿಲ್ಲ. ಚೆನ್ನಾಗಿದೆ ಬನ್ನಿ. ದೊಡ್ಡವ್ರದ್ದು ಬೇರೆ ನಮ್ಮ ಮಗಂದು ಬಡ್ಡ ಜೋಡಿ ಕಾರ್ಯಕ್ರಮನೇ ಭಾನುವಾರ ಬನ್ನಿ ಕುಟುಂಬ ಸಮೇತ ಇಲ್ಲೇ ಮನೆ ಬರ್ಬೇಕು. ಕೊಟ್ಟಾಯ್ತಲ್ಲ ಸರ್ ಬನ್ನಿ ಮರಿತೇನೆ ಶನಿವಾರನೇ ಮನೆ ಗೊತ್ತಿಲ್ಲದೆ ಹೇಳ್ಕೊಡ್ತೀನಿ. ಇಲ್ಲ ಅವ್ರು ಬೇರೆ ಮಾಡ್ತಾರೆ ಸರ್ ನಮ್ದಲ್ವಾ ಮಾಡೋಣ ಎಲ್ಲ ಕಾರ್ಯಕ್ರಮ ಬನ್ನಿ. ನಾನಲ್ಲ ನಾನಲ್ಲ ಕಾಣ್ರೋಣ ನಾನಲ್ಲ ಕುಡಿಯೋ ನೀತಿ ಗುಂಡಿ ಮೇಲೆ ಊರಾಗ ಬಿಡೋದು ಎಲ್ಲೋಡು ಲ್ಯಾಟ್ರಿ ಸುಮ್ಮನೆ ಬರೀ ವಿಷಯಗಳು. ನಾವು ಕುಡಿತೀವಿ ಆ ಮೇಂಟೈನ್ ಡೈಲಿ ಕುಡಿತೀವಿ ಆ ಮೇಂಟೈನ್ ಕದ ಆ ಜ್ಯೂಸ ಬೇರೆ ಈ ಜ್ಯೂಸ ಬೇರೆ ಕಮ್ಮಿ ಇವನು ಈಗ ಸುತ್ತದೆಯಲ್ಲ
ಇದಕ್ಕೆ ಕೈ ಕಟ್ಟಕ್ಕೆ ನಿಂತ್ಕೊಬಿಡ್ರಿ ಸಿಂಪಲ್ ಆಗಿ. ಓ ಹಂಗೆ ಆಗೋದಿಲ್ಲ. ಆದ್ರೆ ನಮ್ಮ ಮಾವ ಯಾವ ಗಾಡಿ ಬಂದಿರಿ ಕಾರ್ ಬೈಕ್ ಬಂದೈತೆ. ಬೈಕಲ್ಲಿ ನಾನು ನಮ್ಮ ಮಾವ ಅವ್ರು ಹಿಂಗ್ ಹೋಯ್ತಾರ ಕಣ, ಹಂಗ್ ಬರ್ತೀನಿ ಆ ಕಡೆಯಿಂದ. 3 ಜನ ಕರ್ಕೋತೀನಿ ಬೈಲಿ ನೀರಿಗೆ ಹೋಗು ಬಟ್ಟೆ ಮೇಲೆ ಸ್ನಾನ ಮಾಡೋ ಬ್ರೋ. ತಾಳು ಚೆನ್ನಾಗಿದೆ ನೋಡಿ. ಕಾರ್ ಚೆನ್ನಾಗಿರೋದಲ್ಲ, ವಿಡಿಯೋ ಮಾಡ್ತಾ ಇದೀನಿ ಬ್ರೋ. ಸಾರಿ ಅಂದ್ರೆ ದೊಡ್ಡ ಬ್ಲಾಗರ್ ಅಲ್ಲ, ಮಿನಿ ಬ್ಲಾಗರ್. ಇವರು ಒಬ್ರ ಬಡ ಸೈಡ್ಗೆ ಹೋಯ್ತಾನೆ ಮುಂದಕ್ಕೆ. ಏನಾಯ್ತು ಗೊತ್ತಾ, ಒಂದು ಸ್ಕೂಟಿ ಮತ್ತೆ ಒಂದು ಯಾವ ಗಾಡಿ ಅನ್ನೋದು, ಹಾಂ ಸ್ಪೆಂಡ್ರಾ. ಸ್ಪೆಂಡ್ರ್ ಅಲ್ಲ ಕಣಲ್ಲಿ, ಇದೇ ಗಾಡಿ, ಇದೇ ಗಾಡಿ ಹಾಂ ಗೈಸ್. ಸ್ಪೆಂಡ್ರಿಗೂ ಸ್ಕೂಟಿಗೂ ಜಸ್ಟಲ್ಲಿ ಮುತ್ತಿಕೊಂಡ್ರು ಗೈಸ್ ಇವರು. ಇಲ್ಲಿ ಇವರು ಮೊದಲೇ ಒಂದ್ಸರಿ ಏಟ್ ಮಾಡ್ಕೊಂಡಾರೆ ಬಿದ್ದಿ, ಮತ್ತೆ ಹೋಗ್ಬಿಟ್ಟು ಏಟ್ ಮಾಡ್ಕೊತಾರೆ ಗೈಸ್ ಇವರು. ಯಾಕೋ ಗೈಸ್ ಇವ್ರಿಗೆ ಯಾಕೋ ಟೈಮ್ ಸರಿ ಇಲ್ಲ ಗೈಸ್. ಹೇಳಿ ಕಾರೇ ತಗೋಬೋದಾಗಿತ್ತು ನಿಮ್ದಾಗಿ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಫರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ಮ ಮಾವ ಸುಮ್ಮನೆ ಇವೆಲ್ಲ ಬಾರ್ಪಿಣಿ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಮದುವೆ ಪ್ರಕಾರ ಆಗಿ ಹೆಣ್ಗಳು ನೋಡ್ಕೊಂಡಿದ್ರೆ ಏನದು ಮತ್ತ ಬರೀ ಇಂಥದ್ದೇ ಏನದು ಮತ್ತ ಅಲ್ವಾ. ಇಲ್ಲಿ ಅಂತ ಅಡ್ರೆಸ್ ಗೊತ್ತಿಲ್ಲ, ಹೊಸ ಕರ್ಕೊಂಡ್ಬಿಟ್ರು. ನೋಡಿದೆ ಬೊಂಬು ಹೊಳಿತಾ ಇತ್ತು. ಎಲ್ಲ ಅಂಗಡಿ ಐತಿಲ್ಲ ಚಿಕ್ಕಪ್ಪ. ಓ ಯಾಕೋ ಸೈರನ್ ಬೇರೆ ಎಲ್ಲಿ ಇಲ್ಲ ಅನ್ಸುತ್ತೆ. ಇಲ್ಲ ಪಕ್ಕದಾಗ ಕೂತ್ಕೊಂಡು ಒಳಗೆ ಹೋಗ್ಬಿಟ್ಟು ಯಾರಿದ್ದಾರ. Oh my god. ಭಾನುವಾರ 8ನೇ ತಾರೀಕು ಕುಟುಂಬ ಸಮೇತ ಬರ್ಬೇಕು. ಶನಿವಾರ ಬನ್ನಿ. ಇಲ್ಲ ಮಟನ್ ಅಲ್ಲಿ ತಲಕಾಡಲ್ಲಿ 4 ಗಂಟೆ ಊಟ ಮಾಡೋದು. ಹಾ ಅಲ್ಲಿ ಊಟ ಮಾಡಿದೆ. ಇಲ್ಲ ಮಾಡ್ಕೊಂಡೇ ಬಂದಿದ್ದು ನಾವು. ಅಲ್ಲಿ ಮಾಡಿದ್ದು ಇನ್ನೂ ಅರಗಣೆ ಆಗಿಲ್ಲ ಒಟ್ಟಿನಲ್ಲಿ. ಬನ್ನಿ ಅವು ಹಂಗೆ ಒಳ್ಳೆ ಸೇರ್ಕೊಡು. ನಮ್ಮ ಅಪ್ಪವರೆಲ್ಲವ ತಂದಿರ್ತಿರು ಹಂಗೆ ಈಟಿ ನಮ್ಮವ್ರು ಎಲ್ಲ ಅವರೇ ಅನ್ನೋದು. ಇಲ್ಲ ಅಕ್ಕ ಪಕ್ಕ ಅಂದರೆ ಯಾವ್ಯಾವ ಊರ್ನ ಹೇಳ್ತಾರೆ ಅವ್ರಿಗೆ ಗೊತ್ತದ್ ಬಿಟ್ರೆ ಸಡನ್ಲಿ ಬಂದವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲ ಲೇಔಟ್ಗಳು ಎಲ್ಲ ಲೇಔಟಲ್ಲಿ ಈಗ ಜರ್ಮನೆ ಮಾಡ್ಕೊಂಡಿರ್ತಾರೆ, ಯಾರು ಗೊತ್ತೇ ಆಗೋದಿಲ್ಲ. ಸಡನ್ಲಿ ಬಾಗ್ತಿ ಸೈಡ್ ಬರಲಿ ನಿನಗೆ ಗುರುವಾರ ಭಾನುವಾರ 8ನೇ ತಾರೀಕು ಬಟ್ಟೆ ಜೋರಿಗೆ ಕಾರ್ಯಕ್ರಮ ಇಟ್ಕೊಂಡೆ. ನೀವು ಬರಬೇಕು, ನಿಮ್ಮ ಮನೆಯಲ್ಲೂ ಕರ್ಕೊಂಡು ಹಾಂ ಕುಟುಂಬ ಸಮೇತ ಬರಬೇಕು. ಹಾಂ ನೋಡಿದೆ ಹಿರಿಯೋಳು ಕಿರಿಯೋಳು ಸೇರು ಪಾವು ಚಟಾಕು. ಸೇರು ಪಾವು ಇನ್ನೊಬ್ರು ಇಲ್ಲಿ ಇನ್ನೊಂದು ಕೂತದ ಇಲ್ಲಿ. ಓ ಇದು ಇರಿದು ಹಾಂ ಓಕೆ. ಸೇರು ಅವಳ ಸೇರು ಪಾವು ಚಟಾಕ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೆಯಿಲ್ವಾ? ಅಲ್ಲ ಮನೆಯಿಲ್ವಾ? ನಿಮ್ಮ ಯಜಮಾನಿಲ್ವಾ ಅಂದೆ. ಎಲ್ಲಿದ್ದರು?
ಬೆಂಗಳೂರಿಲ್ಲ ಅತ್ತೆಗೆ ಕೊಟ್ಬಿಡಿ ನಮ್ಗೊಂದ್ಸಲ ಏನೋ ಅವ್ರು ಕೊಟ್ಬಿಡಿ ಅವ್ರಿಗೆ ಇವನಿಗೆ ಕೊಡ್ತೀನಿ ದಡಪ್ಪ ಮಾತಾಡು ತಗೊಳ ಈಸ್ಕಪ್ಪ ದಡಪ್ಪ ಬಿಡಿ ಬಾ ಅಲ್ಲೇ ಕೊಟ್ಬಿಡಿರಿ ಇಟ್ಕೋ ನಮ್ಮನೆ ಡಾಣ್ಕಣಮ್ಮನು ಹಾಂ ಅವ್ರನ್ನ ಹೇಳ್ತಿದ್ದೀರಾ ಬನ್ನಿ ಮರಿದೇನೆ ಬಾ ಇವತ್ತು ಈ ಬರೋ ನೆನಕೆ ನಿಮ್ಮ ಯಜಮಾನ್ರಿಗೆ ಹೇಳೋ ಮರಿದೆ ಬನ್ನಿ ಬಿಡಿ ಅವ್ರಿಗೆ ಕೊಟ್ಬಿಡಿ ಸಾಕು ಬನ್ನಿ ಬಾ ಊಟ ಮಾಡಿ ಊಟ ಆಯ್ತು ಪಲ್ಲು ಉಳ್ಕಂದಿರೇನೋ ಬೇಗಿಲಿ ಹಂಗ ಹೇಳಿದ್ರು ಆಗ ಸಾರ್ ತಗೋಬತ್ತಲ್ಲ ಅವಂಗ ಗೊತ್ತಾಗ ಓ ಏನ್ ಮಾಡ್ತಿದ್ಯಪ್ಪ ಅವ ಖಂಡಿತವಾಗಿ ಮನೆಯವರೆಲ್ಲ ಬರ್ಬೇಕು ಅಪ್ಪ ಬಂದಿತ್ತು ಸಂತೋಷ ಆಯ್ತು ಈಗ ಈ ವಿಚಾರದಲ್ಲಿ ಎಲ್ಲರೂ ಬರ್ಬೇಕು ಭಾನುವಾರ ಈ ದಾರ್ಸೆ ಐತಲ್ಲ ಅವ 4 ಬರೀ ಕುಯ್ದಿರು 4 ಬರೀ ಕುಯ್ದಿರು ನಡಿ 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 ನೋಡ್ಕಲ್ಲ ಅಲ್ಲಿ ಇಲ್ಲಿ ಎಲ್ಲ ಇದೀವಿ ಏನೇನು ಹೆಸರು ನೀನು ಬರುವಪ್ಪ ನೀನು ಬರುವಪ್ಪ ಇದನ್ನ ಗಾತ್ರ ತುಂಬಿ ಮುಳುಗಿದ್ರು ಎಲ್ಲ ಬಾಣರಪ್ಪ ಬಿಟ್ಟು ತಿನ್ಬಿಡ್ತಾರ ಬಿಟ್ಟು ಸುಖ ಇಟ್ಕೊಂಡ್ರ ಲೆಕ್ಕ ಮಾಡ್ಕ ಇಲ್ಲ ನಾವು 5ನೇ ತಾರೀಕು ಇಟ್ಕೊಳ್ಳಿ ಅಂತ ಹೇಳ್ದು 2ನೇ ಊರಿಗೆ ಬರ್ತದೆ ಎಲ್ಲ ಕಥನ್ ನಡೆದಿರೋದೇ ನಿನ್ನ ಹತ್ರ ನಿನಗೆ ನನಗೆ ಬರೋ ಟೈಮ್ ಐತೆ ಓಲಿ ಇದಕ್ಕೆ ಬರ್ಬೇಡ ಅಕ್ಕ ನೀನು ಬಾ ಜೊತೆಲಿ ಕುಟುಂಬ ಸಮೇತ ಬನ್ನಿ ಕುಟುಂಬ ಸಮೇತ ಬನ್ನಿ ಅಂತ ಮನೇಲಿ ಕರ್ಕ ತಗಬಾ ಐ ಬೇಜಾನ್ ಜಾಗ ನಮ್ಮ ತಾಸಿ ಮೇಲೆ ಕೂತ್ಕೊಂಡು ಬನ್ನಿ ಬನ್ನಿ ಈಗ ಅಲ್ಲೇ ಊಟ ಮಾಡೋದು ಆಗಿಲ್ಲ ನಾವು 4 ಗಂಟೆಗೆ ನಾವು ಊಟ ಮಾಡ್ಕೊಂಡ್ವಿ ಅಲ್ಲಿ ಏನೆಲ್ಲರಿಗೂ ಬೇಜಾರು ಸದ್ಯಕ್ಕೆ ಏನು ಬೇಡ ನೀವೆಲ್ಲ ಬಂದ್ರೆ ನಮಗೆ ಹಾಳು ಕೊಡ್ದಂಗೆ ಬರ್ಬೇಕು ಮಗ ತೋರಿಸ್ಬೇಕು ಮಗ ತೋರ್ಸೋದಲ್ಲ ಇದ್ದು ಕಾರ್ಯ ಮುಗಿಸ್ಕೊಬರು ಅವಾಗಿಂದ ಹಾಲೆ ಕೊಡ್ತಿಲ್ಲ ನೀನು ಇಲ್ಲ ಸ್ವಾಮಿ ಇಲ್ಲ ಸ್ವಾಮಿ ನಾಚಿಕೆ ಆಗಲ್ಲ ಅದೇ ನಾಚಿಕೆ ಆಗಲ್ಲ ಬನ್ನಿ ಮಾ ಎಲ್ಲರೂ ಬನ್ನಿ ಕೈ ಸಿದ್ದಪ್ಪಾಜಿ ಕಂದಾಯನ ಮಾಡೋದು ಇಲ್ಲೇನೆ. ಇಲ್ಲಿ ಕಂದಾಯ ಎಲ್ಲಾನು ಎಲ್ಲರಿಗೂ ಯಾವ ಊರಿಗೆ ಬೇಕೋ ಅವ್ರಿಗೆಲ್ಲ ಕಂದಾಯನ ಇಲ್ಲೇ ಮಾಡ್ಕೊಡೋದು. ಗೈಸ್ ಇಲ್ಲ ನೋಡಿ ಗೈಸ್ ಇದೆ ಕಂದಾಯ ಮಾಡೋದು. ಗೈಸ್ ಈಗ ಬೆಳ್ಳಿ ರೇಟ್ ಜಾಸ್ತಿ ಆಗಿರೋ ಕಾರಣ ಗ್ರಾಮ್ಗೆ 400 ರೂಪಾಯಿ, ಕೆಜಿಗೆ 4000 ರೂಪಾಯಿ ಏನೋ ನಡೀತೈತೆ ಗೈಸ್. ಹಂಗಾಗಿ ಈಗೂನು ಸುಧಾ ಬೆಳ್ಳಿ ಕಂದಾಯನ ಮಾಡಿಸ್ತಾರೆ ಗೈಸ್. ಇಲ್ಲಿ ನೋಡಿ ಗೈಸ್ ಈಗ ನೋಡ್ಬೋದು ಇದು 2 ಕಂದಾಯ ಜೋಡಿ ಕಂದಾಯ ಮಾಡಿಸ್ತಿರೋದು ಸಿದ್ದಪ್ಪಾಜಿದು. ಹಂಗಾಗಿ ಗೈಸ್ ಈಗ 2 ಕಂದಾಯನೂ ಬೆಳ್ಳಿದೆ ಫುಲ್ ಮಾಡಿಸಿರೋದು ನೋಡ್ಬೋದು ನೀವು. ಅಲ್ಲೊಂದಿದೆ ಕಂದಾಯ ಮತ್ತೆ ಇಲ್ಲೊಂದು ಕೆಳಗಡೆ ಒಂದು ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. 2 ಕಂದಾಯನೂ ಸುಧಾ ಒಂದೇ ಊರಿಗೆ ಅಂತ ಗೈಸ್. ಬೇಗ ಭಾಗ್ಯತೆ ಮನೆಗೆ ಹಾಕ್ಬಿಟ್ಟು ಒಂದು 4 ಹೋಗು ಬೇಗ ಓಡು ಓಡಿಗೆ ಗಾಡಿ ಕರ್ಕೊಂಡು ಓಡು ಅವ್ನು ಕರ್ಕೊಂಡು ಹೋಗು. ಭಾಗ್ಯತೆ ಮನೆ ಗಾಡ ಕುಪ್ಪಾರ ಪಣಿ ಫೋನ್ ಮಾಡಿ ಹೇಳ್ತೀನಿ ನಾನು. ಹೋಗು ಅವ್ನು ಕೊಪ್ಪಳು ಹೋಗ್ಬಿಟ್ಟು ಬಂದ್ಬಿಡು. ಬರ ಯಾಕೋ ಗಾಡಿ ನಿಲ್ಲಿಸ್ತಾವನೆ ನೀವು ಹೋಗ್ಬಾ. ನಾನು ಅವ್ರ ಮನೆ ತಗೊಂಡು ನಾನೇನು ಮಾಡಲಿ, ನಾನು ಕೊಡೋಕೆ ಹೋಗ್ತೀನಿ ಕಾರಣ ಅವ್ರ ಮನೆ ಇದ್ರೆ ಗೊತ್ತಿದ್ರೆ ವಿಡಿಯೋನು ಮಾಡ್ತಾಯಿದ್ದೆ ಗೈಸ್. ಡೇ 1 ಈಗ ಕಂಪ್ಲೀಟ್ ಆಗೈತೆ. ಏನೇನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದು ಅದೆಲ್ಲ ಮಾಡಿದೆ. ಇನ್ನು ಡೇ 2 ಅಂದರೆ ನಾಳೆಗೆ ಮಾಂಬಳ್ಳಿ ಮತ್ತು ಚಾಮರಾಜನಗರ ಮತ್ತು ಮದ್ದೂರು ಈ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಮತ್ತು ಬೆಂಗಳೂರು ಹೋಗ್ಬೇಕು ಅಂದ್ಕೊಂಡಿದ್ವಿ. ನೋಡೋದು ನಾಳೆ ಆದರೆ ಬೆಂಗಳೂರು ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ಅದಾಗಲಿ ಅಂದರೆ ನಾಡು ಮಾಡ್ಕೋಬೇಕು ಕಂಪ್ಲೀಟು. ಈಗ ಸದ್ಯಕ್ಕೆ ನಾವು ನಮ್ಮ ಮಾವರ ಮನೆ ಆಲ್ಟ್ ಆಗ್ತಾಯಿದ್ದೀವಿ ಗಾಯ್ಸ್.